ದೇಶಗಳಿಗೆ ಹೋಗಿ ಅಲ್ಲಿನ ಒಂದು ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮ ಭಾರತ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ಒಂದು ರಾಷ್ಟ್ರ. ಭಾರತದಲ್ಲಿ ಅನೇಕ ವಿವಿಧ ರೀತಿಯ ಪ್ರಜೆಗಳು ವಾಸವಾಗಿರ್ತಾರೆ. ನಮ್ಮ ಸಂಸ್ಕೃತಿಗೆ ತಕ್ಕಂತೆ ನಾವು ಯಾವ ಯಾವ ಸಂವಿಧಾನದಲ್ಲಿ ಯಾವ ಯಾವ ಒಂದು ಕಾನೂನುಗಳನ್ನ ತರಬೇಕು ಅಂತೇಳಿ ಕೆನಡಾದಿಂದ ಸಂಯುಕ್ತ ವ್ಯವಸ್ಥೆಯನ್ನ, ಐರ್ಲೆಂಡಿನಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನ, ಮುಖ್ಯವಾಗಿ ಭಾರತಕ್ಕೆ ಬೇಕಾಗಿರೋದು ಸರ್ವಾಧಿಕಾರಿ ಆಡಳಿತನೂ ಅಲ್ಲ, ಒಂದು ಪ್ರಜಾಪ್ರಭುತ್ವ ಆಡಳಿತ ಬೇಕು ಅಂತೇಳಿ, ಪ್ರಜಾಪ್ರಭುತ್ವ ರಾಷ್ಟ್ರ ಆಗ್ಬೇಕು ಅಂತೇಳಿ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತ ಒಂದು ಕಾನೂನುಗಳು ನಮ್ಮ ಸಂವಿಧಾನದಲ್ಲಿ ಇರಬೇಕು ಅಂತೇಳಿ ಮಹಾನ್ ಮೇಧಾವಿ ಕಾನೂನು ತಜ್ಞರಾದಂತ ಅಂಬೇಡ್ಕರ್ ಅವರ ಒಂದು ಪಾತ್ರ ಬಹಳ ಮುಖ್ಯ ಸಂವಿಧಾನ ರಚನೆಯಲ್ಲಿ. ಆದ್ದರಿಂದ ಅವರನ್ನ ಸಂವಿಧಾನದ ಶಿಲ್ಪಿ, ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಹಾಗೇನೆ 1950 ಜನವರಿ 26 ಭಾರತ ಒಂದು ಸಂವಿಧಾನ ಜಾರಿಗೆ ಬಂದಂತ ದಿನ. ಈ ದಿನ ಪ್ರತಿ ನಮ್ಮ ಭಾರತದಾದ್ಯಂತ ಎಲ್ಲ ಶಾಲಾ ಕಾಲೇಜು ಕಚೇರಿಗಳಲ್ಲಿಯೂ ಸಹ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ನವದೆಹಲಿಯಲ್ಲಿ ಭಾರತ ಪ್ರಥಮ ಪ್ರಜೆಯಾದಂತ ರಾಷ್ಟ್ರಪತಿಯವರು ಅಂದ್ರೆ ಇವಾಗಿನ ಪ್ರೆಸೆಂಟ್ ಇರುವಂತ ದ್ರೌಪದಿ ಮುರ್ಮು ಅವರು ದೆಹಲಿಯಲ್ಲಿ ರಾಜಪಥದಲ್ಲಿ ಒಂದು ಕರ್ತವ್ಯ ಪಥದಲ್ಲಿ ರಾಷ್ಟ್ರಧ್ವಜವನ್ನ ಆರಿಸ್ತಾರೆ. ಹಾಗೇನೆ ಮಿಲಿಟರಿ ಶಕ್ತಿಗಳು ಸಾಂಸ್ಕೃತಿಕ ವೈಭವವನ್ನು ಪ್ರದರ್ಶಿಸುತ್ತಾರೆ. ಮತ್ತೆ ಅರ್ಹ ನಾಗರಿಕರಿಗೆ ಈ ದಿನ ಪದ್ಮಶ್ರೀ ಪ್ರಶಸ್ತಿಯನ್ನ, ಮತ್ತೆ ಸೈನಿಕರಿಗೆ ಅಶೋಕ ಚಕ್ರ, ಪರಮವೀರ ಪ್ರಶಸ್ತಿ ಮತ್ತು ವೀರಚಕ್ರ ಪ್ರಶಸ್ತಿಗಳನ್ನ ಈ ದಿನ ನೀಡ್ತಾರೆ. ಹಾಗೇನೆ ಇದೊಂದು ನಮ್ಮ ಈ ಒಂದು ಗಣರಾಜ್ಯ ದಿನಾಚರಣೆ ನಮ್ಮ ರಾಜತಾಂತ್ರಿಕ ವ್ಯವಸ್ಥೆಯನ್ನ ಪ್ರದರ್ಶನವನ್ನ ಮಾಡುತ್ತೆ. ಹಾಗೇನೆ ಈ ದಿನಕ್ಕೆ ಪ್ರತಿ ವರ್ಷ ವಿದೇಶಿ ಗಣ್ಯರನ್ನ ಗಣರಾಜ್ಯ ದಿನಾಚರಣೆಗೆ ಆಹ್ವಾನ